ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಅನ್ನೋದು ಬದುಕಿದೆಯಾ ಇಲ್ಲವೇ ಸತ್ತಿದೆಯಾ ಅಂತ ಜನರು ಪ್ರಶ್ನೆ ಮಾಡುತ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿಲ್ಲದೆ ಜನರು ಪರದಾಡುತ್ತಿದ್ದರು. ಅತ್ತ ತಿರುಗಿ ನೋಡದ ನಗರಸಭೆ ಅಧಿಕಾರಿಗಳು ಜನರಿಗೆ ಸಬೂಬು ಹೇಳುತ್ತಲೇ ಕಾಲ ಕಳೆಯುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿದ್ದ ಅವಾಂತರಕ್ಕೆ ಚಿಕ್ಕಬಳ್ಳಾಪುರ ನಗರದ 5ನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯ ನಾಗರಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಈ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಅತ್ತ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು, ಇತ್ತ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ತಮಗೆ ಇಷ್ಟ ಬಂದಂತೆ ಅಗೆದು ಜಕ್ಕಲಮಡುಗು ಪೈಪ್ಲೈನ್ ಹಾಳು ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಹೊರಟು ಹೋಗಿದ್ದಾರೆ. ಎಂಜಿ ರಸ್ತೆಯಲ್ಲಿ ಹಾದು ಹೋಗಿದ್ದ ಜಕ್ಕಲಮಡುಗು ಪೈಪ್ಲೈನ್ ಒಡೆದ ಕಾರಣ ಇದೀಗ ಜಕ್ಕಲಮಡುಗು ಜಲಾಶಯದ ನೀರು ಒಡೆದ ಪೈಪಿನಲ್ಲಿ ಹರಿಸಲು ಸಾಧ್ಯವಿಲ್ಲ. ತಿಮ್ಮಕ್ಕ ಬಡಾವಣೆಯಲ್ಲಿ ಈಗಾಗಲೇ ಕೊರೆಸಲಾಗಿದ್ದ ಕೊಳವೆ ಬಾವಿಗಳು ಹೂಳಿನಿಂದ ತುಂಬಿ ಹೋಗಿದ್ದು ಅವುಗಳಿಂದ ನೀರು ಬರುತ್ತಿಲ್ಲ. ಹಾಗಾಗಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿರುವ ತಿಮ್ಮಕ್ಕ ಬಡಾವಣೆಯ ಜನತೆ ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ವಾರ್ಡ್ ನಂಬರ್ 5ರಲ್ಲಿ ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ 5ಅಲ್ಲಿ ಸುಮಾರು 1 ತಿಂಗಳಿಂದ ನೀರು ಬಂದಿಲ್ಲ ಅಂದ ತಕ್ಷಣ ನಾವು ವಾಟರ್ ಮ್ಯಾನ್ಗೆ ಫೋನ್ ಮಾಡೋದು, ಏನಕ್ಕೆ ನೀರು ಬರಲಿಲ್ಲ, ಯಾಕೆ, ಏನಾಗಿದೆ ಅಂತ. ಮತ್ತು ವಾಟರ್ ಮ್ಯಾನ್ ಏನು ಮಾಡ್ತಾನೆ, ನಾಳೆ ರೆಡಿ ಮಾಡಿಸ್ತೀನಿ, ನಾಳಿದ್ದು ಆಚೆ ರೆಡಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಸುಮಾರು 10 ದಿವಸ ಆಯಿತು. 10 ದಿನ ಆದಮೇಲೆ ನಾವು ಇಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಸ್ಥಳೀಯ ಕಾರ್ಪೊರೇಷನ್ನು ನಮ್ಮ ನಗರಸಭೆಯ ಆಯುಕ್ತರ ಹತ್ರ ನಾವು ಫೋನ್ ಮಾಡಿದ್ವಿ. ಅದು 2-3 ಸಲ ತೆಗಿಲೇ ಇಲ್ಲ ಫೋನು. ಮತ್ತೆ ತೆಗೆದು ಅದು ಆಯಿತು, ರೆಡಿ ಮಾಡಿಸ್ತೀನಿ, ಹೌದಾ, ಕೆಟ್ಟೋಗಿದೆಯಾ ಅಂತ ಕೇಳಿದರು. ಮತ್ತು ಅದೇ ರೀತಿ ಒಬ್ಬರು ಜೈ ಇದ್ದಾರೆ ಚಕ್ರಪಾಣಿ ಅಂತ, ಅವರು ಫೋನ್ ತೆಗಿಯೋದಿಲ್ಲ. ಅವರು ಫೋನ್ ತೆಗೆದ್ರೆ ಯಾವಾಗ ಒಂದು ಸಲ ತೆಗೆದುಬಿಟ್ಟು ಅದೇ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ. 30 ದಿವಸದಿಂದ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ DC ಅನ್ನೋರು ಇದ್ದಾರೆ, ಜಿಲ್ಲಾಧಿಕಾರಿಗಳು ಪ್ರಭು ಸರ್. ಅವರು 100 ಸಲ ನೀರಿಗೆ ಪ್ರಾಬ್ಲಮ್ ಆಗ್ದಿರಾ ನೋಡ್ಕೊಳ್ಳಿ ನಗರಸಭೆಗೆ ಹೇಳ್ತಾ ಇದ್ರೆ ನಗರಸಭೆಯವರು DC ಅವ್ರಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಡೌಟ್ ಬಂದುಬಿಟ್ಟಿದೆ ನಮಗೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಗರಸಭೆಯವ್ರನ್ನ ಕರೆಸಿ, ಚಿಕ್ಕಬಳ್ಳಾಪುರದ ನಮ್ಮ ಏರಿಯಾದಲ್ಲೆಲ್ಲ ಇನ್ನೂ ಕೆಲವು ಏರಿಯಾಗಳಲ್ಲೆಲ್ಲನೂ ನೀರಿನ ಪ್ರಾಬ್ಲಮ್ ಇದೆ, ಆದರೆ ಯಾರೂ ಹೇಳ್ತಾ ಇಲ್ಲ ಅಷ್ಟೇ. ಇವ್ರು ಕೇಳ್ತಾ ಇಲ್ಲ, ಅವ್ರು ಹೇಳ್ತಾ ಇಲ್ಲ. ನಾವು ಯಾರಿಗೆ ನಾಗರಿಕರು, ಇಂಡಿಯನ್ ಸಿಟಿಸನ್ಸ್ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕುಡಿಯೋದಕ್ಕೆ ನೀರು ಕೊಡಲಿಲ್ಲ ಅಂದರೆ ಯಾವ ಥರ? ಕುಡಿಯೋ ನೀರೇ ಒಂದು 30 ದಿವಸ ಆಗಿದೆ. ಯುಗಾದಿ ಹಬ್ಬ ಆದಮೇಲೆ ನಮಗೆ ನೀರೇ ಬಂದಿಲ್ಲ. ಆದರೆ ನಗರಸಭಾ ಅಧಿಕಾರಿಗಳು ಇದನ್ನು ಬಂದು ನೋಡಬೇಕು, ಇಲ್ಲ ರೌಂಡ್ಸು ಹಾಕೋದಿಲ್ಲ, ಬಂದು ಕೇಳೋದೂ ಇಲ್ಲ, ಏನೂ ಇಲ್ಲ. ಜಿಲ್ಲಾಧಿಕಾರಿಗಳು ಮಾತ್ರ ಅಧಿಕಾರಿಗಳು ಕರೆಸಿ ಮೀಟಿಂಗ್ ಮಾಡ್ತಾನೇ ಇರ್ತಾರೆ. ಇವರು ಅವ್ರಿಗೆ ಸಮಂಜಸವಾದ ಉತ್ತರವನ್ನು ನೀಡಿ ಬರ್ತಾನೆ ಇರ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಗರಸಭಾ ಕಮಿಷನರ್ ಆಗಿರ್ಬೋದು, ಆಮೇಲೆ ನಮ್ಮ ಚಕ್ರಪಾಣಿ ಅವರಾಗಿರ್ಬೋದು, ಕೂಡಲೇ ಈ ನಾವು ದೃಶ್ಯ ಮಾಧ್ಯಮದೊಳಗೆ ಯಾಕೆ ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ, ನಾವು ಫೋನ್ ಮಾಡಿ ಸಾಕಾಗಿಬಿಟ್ಟಿದೆ. ನಮ್ಮ ಏರಿಯಾದಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಅದನ್ನು ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ. 5ನೇ ವಾರ್ಡಿನ ನಗರಸಭಾ ಸದಸ್ಯರಾಗಿರುವ ನಾಗರಾಜ್ ಅವರು ಈ ಬಡಾವಣೆಯ ಮನೆಗಳಿಗೆ ಕೆಲಕಾಲ ತಮ್ಮ ಸ್ವಂತ ಹಣದಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡಿಸಿದ್ದಾರೆ. ಆದರೆ ತಿಂಗಳುಗಟ್ಟಲೆ ಕೊಡಿಸಲು ಸಾಧ್ಯವಾಗದೆ ಅವರು ಸುಮ್ಮನಾಗಿದ್ದು, ನಗರಸಭೆ ಅಧಿಕಾರಿಗಳು ಮಾತ್ರ ನಾಗರಿಕರಿಗೆ ನೀರು ನೀಡಬೇಕೆಂಬ ಕನಿಷ್ಠ ಯೋಚನೆಯೂ ಇಲ್ಲದೆ ಜಾಣ ಮೌನಕ್ಕೆ ಶರಣಾಗಿದೆ. ಈ ಕುರಿತು ಪೌರಾಯುಕ್ತರು ಸೇರಿದಂತೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಈ ಬಡಾವಣೆಯ ನಿವಾಸಿಗಳು ಮನವಿ ಮಾಡಿದರೂ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಕ್ಯಾರೆ ಎಂದಿಲ್ಲ. ಇದರಿಂದ ರೋಸಿ ಹೋಗಿರುವ ನಾಗರಿಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಪ್ರಸ್ತುತ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲವಾಗಿದ್ದು, ಅಧಿಕಾರಿಗಳನ್ನು ಹೇಳುವವರು ಕೇಳುವವರು ಇಲ್ಲವಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳಾಗಿದ್ದು, ನಗರದಲ್ಲಿ ನಾಗರಿಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಾರದೆ ತಮ್ಮ ಕೆಲಸಗಳಲ್ಲಿ ತಾವು ನಗರಸಭೆ ಅಧಿಕಾರಿಗಳು ನಿರತರಾಗಿದ್ದಾರೆ. ಪರಿಣಾಮ ನಾಗರಿಕರು ನಿತ್ಯ ನರಕ ಅನುಭವಿಸುವಂತಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವ ಮೂಲಕ ಆಡಳಿತಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ತಿಮ್ಮಕ್ಕ ಬಡಾವಣೆಯ ನಿವಾಸಿಗಳು ನಿರ್ಧರಿಸಿದ್ದಾರೆ. ಈಗ ನಾವು 1 ವಾರ ಆಗಿದೆ ಸರ್ ನಗರಸಭೆಯವ್ರಿಗೆ ಹೇಳ್ಬಿಟ್ಟು, ನಗರಸಭೆಯವ್ರಿಗೆ ಫೋನ್ ಮಾಡಿದ್ರೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಸೊ ಇದೇನಾಗ್ತಿದೆ, ಅದು ತುಂಬೋಗಿರೋದ್ರಿಂದ ನಮ್ದು ಸ್ವಲ್ಪ ಡೌನ್ ಇರೋದ್ರಿಂದ ಎಲ್ಲ ರಿವರ್ಸ್ ಬರ್ತಾ ಇದೆ, ತುಂಬುತ್ತಾ ಇದೆ. ಸೊ ನಮ್ದು ಬೋರ್ ಇದೆ, ಕುಡಿಯೋ ನೀರೆಲ್ಲ ನಾವು ಇದನ್ನೇ ನೀರನ್ನ ಕುಡಿಯೋವಂಥದ್ದು, ಅದೆಲ್ಲ ಸಂಪಿಗೆ ಹೋಗ್ತಾ ಇದೆ, ಸ್ಮೆಲ್ ಬರ್ತಾ ಇದೆ ನೀರನ್ನ. ನಾವು ಅದೇ ನೀರನ್ನ ಕುಡಿಯೋದಕ್ಕೆಲ್ಲ ಬಳಸ್ತಾ ಇದೀವಿ. ಆ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯಗಳು ಏನಾಗಬಾರ್ದು.
ನಗರಸಭೆವರೆಗೂ ಸುಮಾರು ಒಂದು ವಾರದಿಂದ ಕಂಟಿನ್ಯೂಸ್ ಫೋನ್ ಮಾಡ್ತಾನೆ ಇದ್ದೀವಿ, ಯಾರು ತಲೆಗೆ ಆಗ್ತಾ ಇಲ್ಲ, ಯಾರು ರೆಸ್ಪಾನ್ಸು ಮಾಡ್ತಾ ಇಲ್ಲ, ನಮ್ದಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಸೊ ಈ ಕೆಳಗಡೆ ಮನೆಯವ್ರಿಗಂತೂ ಖಂಡಿತ ಎಷ್ಟು ಕೆಟ್ಟ ವಾಸನೆ ಬರ್ತಿದೆ ಅಂತಂದ್ರೆ ಮನೇಲಿ ಇರೋದಕ್ಕಾಗ್ತಾ ಇಲ್ಲ, ಎಲ್ಲರೂ ಮನೆ ಬಿಟ್ಟು ಹೋಗ್ಬೇಡ ಅಂತ ಅನಿಸ್ಬಿಡ್ತಾ ಇದೆ, ಅಷ್ಟೊಂದು ಕೆಟ್ಟ ವಾಸನೆ ಬರ್ತಿದೆ. ನೀರಿಗೆಲ್ಲ ಆಲ್ರೆಡಿ ಇಳಿದು ಬಿಟ್ಟಿದೆ, ಅದನ್ನ ಯಾರಿಗೆ ಸ್ವಚ್ಛ ಮಾಡ್ಕೊಡೋದು ನೀರಿಗೆಲ್ಲಾನು, ಯಾರು ಹೇಳೋಣ ನಮ್ಮ ಈ ಪರಿಸ್ಥಿತಿಗಳನ್ನ. ಮುಖ್ಯವಾಗಿ ಈ ಬಡಾವಣೆಯಲ್ಲಿರುವ ಎಲ್ಲ ನಿವಾಸಿಗಳು ತೆರಿಗೆ ಪಾವತಿಸುವವರೇ ಆಗಿದ್ದು, ಇಂತಹ ಪ್ರತಿಷ್ಠಿತ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಎದುರಾದಾಗ ಶೀಘ್ರ ಪರಿಹಾರ ಮಾಡಬೇಕೆಂಬ ಕನಿಷ್ಠ ಜ್ಞಾನವೂ ಇಲ್ಲದ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈಗಲಾದರೂ ನಗರಸಭೆ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಜನರ ಸಮಸ್ಯೆ ಪರಿಹರಿಸಲು ಮುಂದಾಗದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.